ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ರಾಜಕೀಯ ವಿಶೇಷವಾಗಿ ಇವತ್ತು ಒಂದು ಟರ್ನಿಂಗ್ ಪಾಯಿಂಟ್ಗೆ ಬಂದು ನಿಲ್ತಾ ಇದೆಯಾ ಅನ್ನುವಂಥದ್ದು. ಸಿದ್ದರಾಮಯ್ಯನವರು ಸಾಧ್ಯದಷ್ಟು ಮೌನ ವಹಿಸುವಂಥದ್ದು, ಅವ್ರ ಬೆಂಬಲಿಗರಂಥ KN ರಾಜಣ್ಣ ಅವರು ಇವ್ರು ಹಿಂಜರಿತಾ ಇದ್ದಾರೆ ಅನ್ನುವಂಥ ಅವ್ರ ಬಗ್ಗೆ ಒಂದಿಷ್ಟು ಕಾಮೆಂಟ್ ಮಾಡುವಂಥದ್ದು. ಅದೇ ಕಾಲಕ್ಕೆ ಸತೀಶ್ ಜಾರಕಿಹೊಳಿ ಅವರು ನಮ್ಮ DKಶಿ ಅವ್ರ ಜೊತೆಗೆ ಮಾತಾಡುವಂಥದ್ದು, ಮುಸ್ಲಿಂ ಸಮುದಾಯದಲ್ಲೇ ನಮ್ಮ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಕೆಟ್ಟ ಮಾಡಿ ಬರಬಾರ್ದು ಅನ್ನೋದು ವಾಪಸ್ ತೊಗೊಳ್ಬೇಕು ರಾಜೀನಾಮೆ ಅನ್ನುವಂಥ ಮಾತುಗಳಾಗಿರ್ಬೋದು. ಏನೇನೋ ಒಟ್ಟಿನಲ್ಲಿ ಏನು ನಡೀತಾ ಇದೆ ಗೊಂದಲ. ಇಲ್ಲೇ ಒಂದು ಕಡೆಗೆ ಎಲ್ಲರೂ ಈಗ ಮೇ 4ರ ರಿಸಲ್ಟನ್ನು ಎದುರು ನೋಡ್ತಾ ಇದ್ದಾರೆ. ಯಾಕಂದರೆ ಅವತ್ತಿನ ಘಟನೆ ನಂತರ ಮುಂದಿನದಿಲ್ಲ, ಇದು ಆತುರವಾಗಿ ತೆಗೆದುಕೊಂಡೋದ ನಿರ್ಧಾರ, ಇದನ್ನು ಹಿಂದೆ ತಗೊಳ್ಬೇಕು ಅನ್ನುವಂಥ ಒತ್ತಡದ ಈ ಒಂದು ಸಿದ್ದರಾಮಯ್ಯವರು ಬಣದವರಿಂದ ಇವತ್ತು ಅಲ್ಲಿ ಗಳಿತಾರೆ. ಇಬ್ಬರು ಆಮದ್ ಬೇರೆ DCM ಆಗಿರ್ಬೋದು, CM ಆಗಿರ್ಬೋದು, ಇಲ್ಲ ನಮ್ಮಲ್ಲಿ ಯಾವ ಬಣ ಇಲ್ಲ ಅಂತ ಹೇಳ್ಬೋದು. ಬಟ್ CM ಕುರ್ಚಿಗಾಗಿ ಕದನ ಹಾಕಿದ್ದೀನಿ ಸುಳ್ಳಲ್ಲ. ಮತ್ತು ಆಲ್ರೆಡಿ ಬೇರೆ ಬೇರೆ ಕಡೆ ಸತೀಶ್ ಅವ್ರನ್ನ 28ರ CM ಕುರ್ಚಿಗೆ ನಾನು ಟವಲ್ ಹಾಕಿದ್ದೀನಿ ಅನ್ನುವಂಥ ಮಾತುಗಳು ಮಾತಾಡಿದ್ದೀನಿ ಸುಳ್ಳಲ್ಲ. ಇವೆಲ್ಲ ಹೇಳಿದಾಗ ಪಾರ್ಟಿಯಲ್ಲಿ ಭಿನ್ನಾಭಿಪ್ರಾಯ ಇದ್ದಾವೆ. ಭಿನ್ನ ಮತ ಅನ್ನೋದು ಭಿನ್ನಾಭಿಪ್ರಾಯ ಇದ್ದಾವೆ. ಪಾರ್ಟಿನ ಉಳಿಸ್ಕೊಂಡು ಹೋಗೋದು, ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಅವ್ರ ಮೇಲೆ ಇದ್ದಾವೆ. ಆದರೆ ಈಗ ಏನು ಹೇಳ್ತಾ ಇದ್ದಪ್ಪ ಅಂದರೆ ಮೇ 4ರ ರಿಸಲ್ಟ್ ಸಪೋಸ್ ಏನಾದರೂ ಎರಡೂ ಕಾಂಗ್ರೆಸ್ಗಳು ಫೇಲ್ ಆದರೆ DKಶಿ ಅವ್ರಿಗೆ ಒಂದು ಅಪಾಸಿಟಿವ್ ಹೇಳ್ಬೋದಾ ಅನ್ನುವಂಥದ್ದು. ಯಾಕಂದ್ರೆ CM ಪಟ್ಟಕ್ಕಾಗಿ